ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ದೇಶ ಒಡೆಯುವಂತ ಮಾತನಾಡಿದ್ದಾರೆ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದರು. ದೇಶವನ್ನ ಎರಡು ಭಾಗ ಮಾಡ್ತೀರಾ, ಆಮೇಲೆ ಕರ್ನಾಟಕ ಎರಡು ಭಾಗ ಮಾಡ್ತೀರಾ, ಕನಕಪುರವನ್ನೇ ಪ್ರತ್ಯೇಕ ದೇಶ ಮಾಡ್ತೀರಾ ಅಂತ ಪ್ರಶ್ನೆ ಮಾಡಿದರು. ಕಾಂಗ್ರೆಸ್ನವರು ದುಡ್ಡು ಹೊಡೆಯೋದಕ್ಕೆ ನಾಟಕ ಆಡ್ತಿದ್ದಾರೆ, ವಿಷಯಾಂತರ ಮಾಡೋದಕ್ಕೆ ಕಾಂಗ್ರೆಸ್ನವರು ದೆಹಲಿಗೆ ಹೋಗ್ತಿದ್ದಾರೆ ಅಂತ ಕಿಡಿಕಾರಿದರು. ಯಾವ ಮುಠಾಳನಾದರೂ ದೇಶ ಇಬ್ಬಾಗಿಸ್ತೇವೆ ಅಂತ ಹೇಳ್ತಾರಂತ ಪರೋಕ್ಷವಾಗಿ ಸಂಸದ ಡಿಕೆ ಸುರೇಶ್ ಅವರನ್ನ ಮುಠಾಳ ಅಂತ ಕೇಂದ್ರ ಸಚಿವ ಜೋಶಿ ಕರೆದಿದ್ದಾರೆ. ಅಲ್ಲದೆ ದೇಶ ಇಬ್ಬಾಗ ಮಾಡೋದಕ್ಕೆ ಇದೇನೋ ಅವರಪ್ಪನ ಮನೆ ಆಸ್ತಿನ, ಅಕಸ್ಮಾತ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ದೇಶ ಒಂದಿರಬೇಕು ಬೇಡವೋ, ಹಿಂದೆ ಇದೇ ಕಾಂಗ್ರೆಸ್ ದೇಶವನ್ನ ತುಂಡರಿಸಿದ್ದು ಅಂತ ಜೋಶಿ ಗುಡುಗಿದ್ರು. ಫೆಬ್ರವರಿ 7ರಂದು ದೆಹಲಿಯಲ್ಲಿ ಕಾಂಗ್ರೆಸ್ ಶಾಸಕರ ಪ್ರತಿಭಟನೆಗೆ ಬಿಜೆಪಿ ಟಾಂಗ್ ಕೊಟ್ಟಿದೆ. ಕಾಂಗ್ರೆಸ್ ಸದಸ್ಯರು ಪಾರ್ಲಿಮೆಂಟ್ನಲ್ಲಿ ಪ್ರಸ್ತಾಪ ಮಾಡಬೇಕು, ಪಾರ್ಲಿಮೆಂಟ್ನಲ್ಲಿ ಅವರು ಯಾಕೆ ಮಾತನಾಡಲ್ಲ ಅಂತ ಶೆಟ್ಟರ್ ಪ್ರಶ್ನೆ ಮಾಡಿದರು. ಮಲ್ಲಿಕಾರ್ಜುನ ಖರ್ಗೆ ಮತ್ತು ಡಿಕೆ ಸುರೇಶ್ ಮಾತನಾಡಬೇಕಾಗಿತ್ತು. ಕಾಂಗ್ರೆಸ್ ಪ್ರತಿಭಟನೆ ರಾಜಕೀಯ ಅನ್ಸುತ್ತೆ ಅಂತ ಹುಬ್ಬಳ್ಳಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಹೇಳಿದರು. ದಕ್ಷಿಣ ಭಾರತ ಪ್ರತ್ಯೇಕ ರಾಷ್ಟ್ರಕ್ಕೆ ಆಗ್ರಹಿಸಿರುವಂತಹ ಡಿಕೆ ಸುರೇಶ್ ಮಾತು ಕಿಚ್ಚು ಹೊತ್ತಿದೆ. ಇತ್ತ ನಮ್ಮ ಹಣವನ್ನ ಉತ್ತರ ಭಾರತಕ್ಕೆ ಖರ್ಚು ಮಾಡಲಾಗ್ತಿದೆ ಅಂತ ಕಾಂಗ್ರೆಸ್ ಕೇಂದ್ರದ ವಿರುದ್ಧ ಪ್ರತಿಭಟನೆ ನಡೆಸೋದಕ್ಕೆ ಮುಂದಾಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಧರಣಿಗೆ ಸಜ್ಜಾಗಿರುವಂತಹ ಕಾಂಗ್ರೆಸ್ ದೆಹಲಿಯಲ್ಲಿ ಫೆಬ್ರವರಿ 7ರಂದು ಭಾರೀ ಪ್ರತಿಭಟನೆ ಮಾಡೋದಕ್ಕೆ ಸಜ್ಜಾಗಿದೆ. ಲೋಕಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಜೊತೆ ಮೈತ್ರಿಗೆ ಮಾಜಿ ಶಾಸಕ ಸಿಟಿ ರವಿ ಅಸಮಾಧಾನ ಹೊರಹಾಕಿದ್ದಾರೆ. ಹಾಸನ ಜಿಲ್ಲಾ ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ಸಿಟಿ ರವಿ ಕೆಂಡ ಕಾರಿದ್ದಾರೆ. ನಾನು ಪ್ರೀತಮ್ ಗೌಡ ಕ್ಷೇತ್ರದ ಕೆಲಸ ಮಾಡಿದ್ರು ಕೂಡ ರಾಜಕೀಯ ಪಿತೂರಿಗೆ ಬಲಿಯಾಗಿದ್ದೇವೆ, ಕೆಲವು ಸಲ ವಿಷಕಂಠ ಆಗಬೇಕಾಗತ್ತೆ ಎಂದಿರುವುದು ಸಂಚಲನ ಮೂಡಿಸಿದೆ. 50 ರೂಪಾಯಿ ತೆಗೆದುಕೊಳ್ಳುವ ನಿಯಮ ಮಾಡಿದ್ದು ಬಿಜೆಪಿಯವರೇ ಅಂತ ಶಿವಮೊಗ್ಗದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾಗ ಜಾರಿ ಮಾಡಿದ್ದು, ಎಚ್.ಡಿ. ಕುಮಾರಸ್ವಾಮಿ ಮೊದಲು ಬಿಜೆಪಿಯವರನ್ನ ಪ್ರಶ್ನೆ ಮಾಡಲಿ, 2000 ರೂಪಾಯಿ ಜೆಡಿಎಸ್ ಬಿಜೆಪಿಯವರೇ ಪಡಿತಿದ್ದಾರೆ ಅಲ್ವಾ ಅಂತ ಟಾಂಗ್ ಕೊಟ್ಟರು. ಮಾಜಿ ಉಪಪ್ರಧಾನಿ ಬಿಜೆಪಿ ಹಿರಿಯ ನಾಯಕ ಎಲ್.ಕೆ. ಅಡ್ವಾಣಿಗೆ ಭಾರತ ರತ್ನ ಘೋಷಿಸಲಾಗಿದೆ. ಭಾರತ ರತ್ನ ಘೋಷಣೆ ಬಳಿಕ ಪುತ್ರಿ ಜೊತೆ ಕಾಣಿಸಿಕೊಂಡ ಅಡ್ವಾಣಿ ಸಂತಸ ಹೊರಹಾಕಿದರು. ಅತ್ಯಂತ ನಮ್ರತೆ ಕೃತಜ್ಞತೆಯಿಂದ ಭಾರತ ರತ್ನ ಸ್ವೀಕರಿಸುವೆ. ಪ್ರಧಾನಿ ಮೋದಿ ಪಕ್ಷದ ಕಾರ್ಯಕರ್ತರು ಸ್ವಯಂ ಸೇವಕರಿಗೆ ಕೃತಜ್ಞತೆಯನ್ನು ತಿಳಿಸಿದರು. ಇನ್ನು ಎಲ್.ಕೆ. ಅಡ್ವಾಣಿ ಅವರ ಪುತ್ರ ಜಯಂತ್ ಅಡ್ವಾಣಿ, ಪುತ್ರಿ ಪ್ರತಿಭಾ ಅಡ್ವಾಣಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯ ಹಿರಿಯ ನಾಯಕ ಮುರಳಿ ಮನೋಹರ್ ಜೋಶಿ ಅವರು ಎಲ್.ಕೆ. ಅಡ್ವಾಣಿ ಅವರನ್ನ ದೆಹಲಿ ಅವರ ನಿವಾಸದಲ್ಲಿ ಭೇಟಿಯಾದರು. ಭಾರತ ರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಕ್ಕಾಗಿ ಅಡ್ವಾಣಿ ಅವರಿಗೆ ಹೂಗುಚ್ಛವನ್ನು ನೀಡಿ ಅಭಿನಂದಿಸಿದರು. ದೇಶದಾದ್ಯಂತ ಜನ ತುಂಬಾ ಸಂತೋಷಪಟ್ಟಿದ್ದಾರೆ. ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಹಾಗೂ ಅಡ್ವಾಣಿ ಅವರೊಂದಿಗೆ ಕೆಲಸ ಮಾಡುವಂತ ಅವಕಾಶ ಸಿಕ್ಕಿದ್ದು ನನ್ನ ಅದೃಷ್ಟ ಅಂತ ಹೇಳಿದರು. ಲಾಲ್ ಕೃಷ್ಣ ಅಡ್ವಾಣಿ ಅವರಿಗೆ ಭಾರತ ರತ್ನ ಘೋಷಣೆ ಆಗಿರೋ ಬಗ್ಗೆ ಮಾಜಿ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಸಂತಸ ವ್ಯಕ್ತಪಡಿಸಿದರು. ಇನ್ನು ಭಾರತೀಯ ಸಂಸ್ಕೃತಿ ಸಾಕಾರದೊಂದಿಗೆ ಅತ್ಯುನ್ನತ ಸಮಗ್ರತೆಗೆ ಹೆಸರುವಾಸಿಯಾಗಿದೆ. ಅತ್ಯುನ್ನತ ಗೌರವ ಎಲ್.ಕೆ. ಅಡ್ವಾಣಿ ಅವರಿಗೆ ನೀಡಿದ್ದು ಖುಷಿಯಾಗಿದೆ ಅಂತ ಹೇಳಿದರು. ಅಡ್ವಾಣಿ ಅವರಿಗೆ ಭಾರತ ರತ್ನ ಕೊಟ್ಟಿದ್ದಾರೆ, ಪಾಪ ಕೊಟ್ಟಿದ್ದಾರೆ, ಕೊಡಲಿ. ನಾನು ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ಕೊಡಲು ಹೇಳಿದ್ದೆ, ಆದರೆ ಕೊಟ್ಟಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಇತ್ತ ಡಿಸಿಎಂ ಡಿ.ಕೆ. ಶಿವಕುಮಾರ್ ಮಾತನಾಡಿ, ಅಡ್ವಾಣಿ ಅವರಿಗೆ ಭಾರತ ರತ್ನ ಕೊಡಲು ನಮ್ಮ ತಕರಾರಿಲ್ಲ, ಶಿವಕುಮಾರ್ ಶ್ರೀಗಳಿಗೆ ಕೊಡಲು ನಾವು ಪ್ರಸ್ತಾಪ ಮಾಡಿದ್ವಿ ಅಂತ ಹೇಳಿದರು. ಅಡ್ವಾಣಿಗೆ ಭಾರತ ರತ್ನ ಘೋಷಣೆ ಮಾಡಿರುವುದು ಸಂತಸ ಅಂತ ಗದಗದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಬಿಜೆಪಿ ಮಟ್ಟಕ್ಕೆ ಬೆಳೆಯೋದಕ್ಕೆ ಅಡ್ವಾಣಿ ಅವರೇ ಪ್ರಮುಖ ಕಾರಣ. ಈಗಲಾದರೂ ಬುದ್ಧಿ ಬಂದು ಭಾರತ ರತ್ನ ಘೋಷಿಸಿದ್ದು ಸಂತಸ ಅಂದರು. ಅಡ್ವಾಣಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿದ್ದು ಒಳ್ಳೆ ನಿರ್ಧಾರ ಅಂತ ಬೆಳಗಾವಿ ಜಿಲ್ಲೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳಿಗೂ ಕೂಡ ಭಾರತ ರತ್ನ ನೀಡಬೇಕೆಂದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹೇಳಿದ್ದಾರೆ. ಅನ್ನ ಅಕ್ಷರ ದಾಸೋಹ ಏನಿದೆ, ತ್ರಿವಿಧ ದಾಸೋಹ ನೀಡಿದಂಥ ಮಹಾಪುರುಷ ಅವರು. ಸಿದ್ಧಗಂಗಾ ಮಠದ ಶಿವಕುಮಾರ್ ಶ್ರೀಗೆ ಮರಣೋತ್ತರ ಭಾರತ ರತ್ನ ಸಿಗಲಿ ಅಂತ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ. ಇಡಿ ಅಧಿಕಾರಿಗಳು ಜಾರಿಗೊಳಿಸಿದ 5ನೇ ಸಮನ್ಸ್ಗೂ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಹಾಜರಾಗಿಲ್ಲ. ಇಡಿ ನೋಟಿಸ್ ನೀಡೋದು ಕಾನೂನು ಬಾಹಿರ ಅಂತ ಪ್ರತಿಪಾದಿಸುತ್ತಿರುವಂತಹ ಸಿಎಂ ಕೇಜ್ರಿವಾಲ್ ಒಟ್ಟು 5 ನೋಟಿಸ್ಗೂ ಕೂಡ ಉತ್ತರ ನೀಡಿಲ್ಲ. ಹೀಗಾಗಿ ಕೊನೆಯ ಅಸ್ತ್ರವಾಗಿ ಇಡಿ ಅಧಿಕಾರಿಗಳು ದೆಹಲಿ ರೋಸ್ ಅವೆನ್ಯೂ ಕೋರ್ಟ್ಗೆ ದೂರು ಸಲ್ಲಿಸಿದ್ದಾರೆ. ದೆಹಲಿ ಮದ್ಯ ನೀತಿಯಡಿ ಅಕ್ರಮ ಹಣ ವರ್ಗಾವಣೆ ಮಾಡಿದ್ದಾರೆಂದು ಇಡಿ ನವೆಂಬರ್ 2ರಂದು ಕೇಜ್ರಿವಾಲ್ಗೆ ಮೊದಲ ನೋಟಿಸ್ ಅನ್ನು ಕೊಟ್ಟಿತ್ತು. ಜಾರ್ಖಂಡ್ನಲ್ಲಿ ರಾಜಕೀಯ ಅಲ್ಲೋಲ ಕಲ್ಲೋಲದ ನಡುವೆ ಕೂಡ ಜೆಎಂಎಂನ ಸರ್ಕಾರವೇ ಅಸ್ತಿತ್ವಕ್ಕೆ ಬಂದಿದೆ. ಚಂಪೈ ಸೊರೇನ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಆದರೆ ಕುದುರೆ ವ್ಯಾಪಾರ ತಪ್ಪಿಸುವಂತ ನಿಟ್ಟಿನಲ್ಲಿ ಹೈದರಾಬಾದ್ನಲ್ಲಿ ಬೀಡು ಬಿಟ್ಟಿರುವಂತಹ ಜೆಎಂಎಂ ಶಾಸಕರು ಹೋಟೆಲ್ನಲ್ಲಿ ಬರ್ತ್ಡೇ ಆಚರಿಸಿಕೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅಸ್ಸಾಂನ ಗುವಾಹಟಿಗೆ ಭೇಟಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರಾಜ್ಯಪಾಲ ಗುಲಾಬ್ ಚಾಂದ್ ಕಟಾರಿಯಾ ಹಾಗೂ ಸಿಎಂ ಹೇಮಂತ್ ಬಿಸ್ವಾ ಶರ್ಮಾ ಸ್ವಾಗತ ಕೋರಿದರು. ಇನ್ನು 1 ಲಕ್ಷ ದೀಪಗಳನ್ನು ಬೆಳಗುವ ಮೂಲಕ ಅಸ್ಸಾಂನ ಜನರು ಪ್ರಧಾನಿ ಮೋದಿ ಅವರನ್ನ ಅದ್ದೂರಿಯಾಗಿ ಸ್ವಾಗತಿಸಿದರು. ಜೊತೆಗೆ ಜಾನಪದ ಕಲಾ ತಂಡಗಳು ವಿವಿಧ ಪ್ರದರ್ಶನಗಳ ಮೂಲಕ ಪ್ರಧಾನಿ ಅವರನ್ನ ಸ್ವಾಗತಿಸಿದ್ವು. ಸಾವನ್ನಪ್ಪಿದ್ದೇನೆ ಎಂದು ಸುಳ್ಳು ಸುದ್ದಿ ಹಬ್ಬಿಸಿದ್ದಂತ ನಟಿ ಪೂನಂ ಪಾಂಡೆ ವಿರುದ್ಧ ಕ್ರಮಕ್ಕೆ ಮಹಾರಾಷ್ಟ್ರ ಪರಿಷತ್ ಸದಸ್ಯ ಪೊಲೀಸರನ್ನು ಆಗ್ರಹಿಸಿದ್ದಾರೆ. ಪೂನಂ ಪಾಂಡೆ ವಿರುದ್ಧ ಶಾಸಕ ಸತ್ಯಜಿತ್ ತಂಬೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಪೂನಂ ಪಾಂಡೆ ವಿರುದ್ಧ ದೂರು ದಾಖಲಿಸಿ ತನಿಖೆ ಮಾಡಬೇಕು ಅಂತ ಆಗ್ರಹಿಸಿದರು. ತಮ್ಮ ಪ್ರಚಾರದ ಗೀಳಿಗೆ ಪೂನಂ ಪಾಂಡೆ ಸಾವಿನ ಸುದ್ದಿಯನ್ನೇ ಬಳಸಿದ್ದಾರೆ. ಇದು ಜಾಗೃತಿ ಮೂಡಿಸುವ ಬದಲು ಜನರ ಹಾದಿ ತಪ್ಪಿಸುವ ಕೆಲಸ. ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಮನವಿ ಮಾಡಲಾಗಿದೆ. ಜಮ್ಮು ಮತ್ತು ಕಾಶ್ಮೀರದ ದೋಡಾ ಜಿಲ್ಲೆಯಲ್ಲಿ ಹಿಮಪಾತವು ಜೋರಾಗಿದೆ. ದೋಡಾದಲ್ಲಿ ಹಿಮದಿಂದ ಆವೃತವಾದಂತಹ ಪರ್ವತಗಳ ರಮಣೀಯ ನೋಟವು ಕೂಡ ಸುಂದರವಾಗಿ ಕಾಣ್ತಾ ಇದೆ. ಸ್ಥಳೀಯರು ಪ್ರವಾಸಿಗರು ಹಿಮದ ರಾಶಿಯಲ್ಲಿ ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರೆ. ಇಂಗ್ಲೆಂಡ್ ಮತ್ತು ಭಾರತ ನಡುವೆ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಮೇಲುಗೈ ಸಾಧಿಸಿದೆ. ಭಾರತ 396 ರನ್ಗಳ ಗುರಿಯ ಉತ್ತರಕ್ಕೆ ಇಂಗ್ಲೆಂಡ್ ತಂಡ 253 ರನ್ ಕಲೆ ಹಾಕಿ ಆಲ್ಔಟ್ ಆಯಿತು. ಮೊದಲ ಇನ್ನಿಂಗ್ಸ್ನಲ್ಲಿ ಕಟ್ಟಿಹಾಕಲು ಜಸ್ಪ್ರೀತ್ ಬೂಮ್ರಾ ಯಶಸ್ವಿಯಾಗಿದ್ದಾರೆ. 15.5 ಓವರ್ಗಳಲ್ಲಿ 6 ವಿಕೆಟ್ ಅನ್ನು ಕಬಳಿಸಿ ಟೀಂ ಇಂಡಿಯಾಗೆ ಬೂಮ್ರಾ ನೆರವಾಗಿದ್ದಾರೆ. ಇನ್ನು ಕುಲ್ದೀಪ್ ಯಾದವ್ ಕೂಡ 3 ವಿಕೆಟ್ ಕಬಳಿಸಿದರು. ಇನ್ನು ಭಾರತವು ಎರಡನೇ ಇನ್ನಿಂಗ್ಸ್ ಅನ್ನು ಉತ್ತಮವಾಗಿ ಆರಂಭಿಸಿದೆ. ಪುಷ್ಪಾ ಚಿತ್ರತಂಡಕ್ಕೆ ಸಿನಿಮಾದ ಚಿತ್ರೀಕರಣದ ಫೋಟೋಗಳು ಲೀಕ್ ಆಗ್ತಿರುವಂತಹ ಸಮಸ್ಯೆ ಉಂಟಾಗಿತ್ತು. ಇದೀಗ ಮತ್ತೆ ಸೆಟ್ನಲ್ಲಿ ಅಲ್ಲು ಅರ್ಜುನ್ ಸೀರೆ ಉಟ್ಟು ರಿಲ್ಯಾಕ್ಸ್ ಮಾಡ್ತಿರುವಂತಹ ಫೋಟೋ ಲೀಕ್ ಆಗಿದೆ. ಇನ್ನು ಈ ಲೀಕ್ ವೀರರು ಚಿತ್ರತಂಡಕ್ಕೆ ತಲೆನೋವಾಗಿ ಪರಿಣಮಿಸಿದ್ದಾರೆ. ಈಗಾಗಲೇ ಅಲ್ಲು ಅರ್ಜುನ್ ಹೆಂಗಸಿನ ವೇಷ ಧರಿಸಿರುವಂತಹ ಫಸ್ಟ್ ಲುಕ್ ರಿಲೀಸ್ ಆಗಿತ್ತು. ಎಷ್ಟೇ ಎಚ್ಚರ ವಹಿಸಿದ್ರೂ ಕೂಡ ಫೋಟೋಗಳನ್ನು ಲೀಕ್ ಮಾಡ್ತಿರೋದು ಚಿತ್ರತಂಡದ ಅಸಮಾಧಾನಕ್ಕೆ ಕಾರಣವಾಗಿದೆ.